ಇದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ವೀಕ್ಷಕರೇ, ಲೋಕಸಭಾ ಎಲೆಕ್ಷನ್ ಮುಗಿದಾಯ್ತು, ರಿಸಲ್ಟ್ ಬಂದಾಯ್ತು, ಮತ್ತೆ ಮೋದಿ PM ಆಗಿ ಅಧಿಕಾರ ಸ್ವೀಕಾರ ಮಾಡಿನೂ ಆಯ್ತು. ಈಗ ಮತ್ತೊಂದು ಸುದ್ದಿ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ. ಅದು ವಯನಾಡು ಲೋಕಸಭಾ ಉಪಚುನಾವಣೆ. ರಾಹುಲ್ ಗಾಂಧಿ ಇಲ್ಲಿ ಸಂಸದರಾಗಿ ಆಯ್ಕೆಯಾಗಿದ್ರು, ಜೊತೆಗೆ ರಾಯ್ಬರೇಲಿಯಲ್ಲೂ ಕೂಡ ಗೆದ್ದು ಸಂಸದರಾಗಿದ್ರು. ಸೊ ಈ ಎರಡೂ ಕ್ಷೇತ್ರಗಳಲ್ಲಿ ಗೆದ್ದಿದ್ರಿಂದ ಈಗ ಒಂದು ಕ್ಷೇತ್ರವನ್ನ ಬಿಡ್ಲೇಬೇಕು. ಸೊ ಈಗ ಅವರು ರಾಯ್ಬರೇಲಿ ಕ್ಷೇತ್ರದಲ್ಲಿ ಸಂಸದರಾಗಿ ಮುಂದುವರಿತೀನಿ ಅಂತ ಹೇಳಿರೋದ್ರಿಂದ ಈ ಕ್ಷೇತ್ರದಲ್ಲಿ ಸಂಸದ ಸ್ಥಾನವನ್ನ ತೊರೆದಿದ್ದಾರೆ. ಸೊ ಇಲ್ಲಿ ಈಗ ಪ್ರಿಯಾಂಕಾ ಗಾಂಧಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾ ಇದ್ರೆ, ನೆಕ್ಸ್ಟ್ ಅಂದ್ರೆ ಬಿಜೆಪಿಯಿಂದ ಯಾರು ಎದುರಾಳಿ ಆಗ್ತಾರೆ ಅನ್ನೋದೇ ಸದ್ಯಕ್ಕಿರೋ ಕುತೂಹಲ. ಸಾಕಷ್ಟು ಕಡೆಗಳಲ್ಲಿ ಕೆಲವು ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಒಂದು ಚರ್ಚೆ ಆಗ್ತಾ ಇರೋದು, ಇವರ ವಿರುದ್ಧವಾಗಿ ಸ್ಮೃತಿ ಇರಾನಿ ಕಣಕ್ಕಿಳಿತಾರೆ, ಪ್ರಿಯಾಂಕಾ ಗಾಂಧಿ ವರ್ಸಸ್ ಸ್ಮೃತಿ ಇರಾನಿ ಸ್ಪರ್ಧೆ ಏರ್ಪಡುತ್ತೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಈ ಹಿಂದೆ ಅಮೇಥಿಯಲ್ಲಿ ಕಳೆದ ಲೋಕಸಭಾ ಎಲೆಕ್ಷನ್ನಲ್ಲಿ ರಾಹುಲ್ ಗಾಂಧಿಯನ್ನ ಸ್ಮೃತಿ ಇರಾನಿ ಅವರು ಸೋಲಿಸಿದ್ರು. ಇದೇ ಆತ್ಮವಿಶ್ವಾಸದಲ್ಲಿ ಮತ್ತೆ ಅಮೇಥಿಯಲ್ಲಿ ಗೆಲ್ತೀನಿ ಅನ್ನೋ ಆತ್ಮವಿಶ್ವಾಸ ಜಾಸ್ತಿನೇ ಇತ್ತು. ಆದರೆ ಆ ಲೆಕ್ಕಾಚಾರ ಉಲ್ಟಾ ಆಯಿತು. ಕಾಂಗ್ರೆಸ್ ಅಭ್ಯರ್ಥಿ ಮುಂದೆ ಸೋತು ಶರಣಾಗಬೇಕಾಯಿತು. ಸೊ ಈಗ ವಯನಾಡು ಕ್ಷೇತ್ರದಿಂದ ಸ್ಮೃತಿ ಇರಾನಿ ಅವರು ಕಣಕ್ಕಿಳಿತಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಒಂದು ವೇಳೆ ಹಾಗಾದ್ರೆ ಗೆಲುವು ಯಾರಿಗೆ? ಜೊತೆಗೆ ಈ ಹಿಂದಿನ ಇಂದಿರಾ ಗಾಂಧಿ ಕಾಲದ ಜೊತೆಗೆ ಸೋನಿಯಾ ಗಾಂಧಿ ಕಾಲದ ಕೆಲವೊಂದು ಇತಿಹಾಸ ಇಲ್ಲಿ ರೀಕ್ರಿಯೇಟ್ ಆಗುತ್ತಾ ಅನ್ನುವಂತಹ ಚರ್ಚೆ ಕೂಡ ಆಗ್ತಾ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಇಂಟ್ರೆಸ್ಟಿಂಗ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. अगर कांग्रेस पार्टी और राहुल गांधी में दम है तो मुझे सलाखों के पीछे भेजे, जेल के पीछे से भी मैं अमेठी के लिए आवाज उठाती हूं. ಲೋಕಸಭಾ ಚುನಾವಣೆಯಲ್ಲಿ ಕೇರಳದ ವಯನಾಡು ಹಾಗೆ UPಯ ರಾಯ್ಬರೇಲಿ ಕ್ಷೇತ್ರದಿಂದ ರಾಹುಲ್ ಗಾಂಧಿ ಗೆಲುವನ್ನ ಸಾಧಿಸಿದ್ರು. ರಾಹುಲ್ ಗಾಂಧಿ ಈಗ ವಯನಾಡು ಕ್ಷೇತ್ರವನ್ನ ತೊರೆಯೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಈಗ ಅವರು ರಾಯ್ಬರೇಲಿಯ ಸಂಸದರಾಗಿ ಉಳ್ಕೊಳ್ತಾರೆ. ಸೊ ವಯನಾಡಿನಲ್ಲಿ ಉಪಚುನಾವಣೆ ನಡೆಯುತ್ತೆ. ಹೀಗಾಗಿ ವಯನಾಡಿನಿಂದ ಪ್ರಿಯಾಂಕಾ ಗಾಂಧಿ ಅವರನ್ನ ಕಣಕ್ಕಿಳಿಸಬೇಕು ಅನ್ನೋ ಪ್ಲಾನ್ ಕಾಂಗ್ರೆಸ್ನದ್ದು. ಇದರೊಂದಿಗೆ ಗಾಂಧಿ ಕುಟುಂಬದ ಮತ್ತೊಬ್ಬರು ದಕ್ಷಿಣದಿಂದ ಚುನಾವಣಾ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಪ್ರಿಯಾಂಕಾ ಗಾಂಧಿಗೂ ಕೂಡ ರಾಹುಲ್ ಗಾಂಧಿಯಲ್ಲಿ ಕಾಣ್ತಾ ಇರೋ ಆತ್ಮವಿಶ್ವಾಸವೇ ಕಾಣ್ತಾ ಇದೆ. ಯಾಕಂದ್ರೆ ನನಗೆ ವಯನಾಡಿನಲ್ಲಿ ಸ್ಪರ್ಧೆಗಿಳಿಯೋದಕ್ಕೆ ಸ್ವಲ್ಪವೂ ಆತಂಕ ಇಲ್ಲ, ಇದು ತುಂಬಾ ಸಂತೋಷವಾಗಿರೋ ವಿಚಾರ ಅಂತ ಹೇಳ್ತಾ ಇದ್ದಾರೆ. ವಯನಾಡಿನ ಜನತೆ ರಾಹುಲ್ ಅನುಪಸ್ಥಿತಿಯನ್ನ ಅನುಭವಿಸೋದಕ್ಕೆ ಬಿಡೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಪ್ರಿಯಾಂಕಾ ಗಾಂಧಿ ವಾದ್ರಾ 2019ರಲ್ಲಿ ಸಕ್ರಿಯ ರಾಜಕೀಯಕ್ಕೆ ಪ್ರವೇಶ ಮಾಡಿದಾಗ್ಲಿಂದ ವಾರಣಾಸಿಯಿಂದ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಎದುರಾಳಿ ಆಗ್ತಾರೆ ಅನ್ನುವಂತ ಮಾತುಕತೆ ಕೇಳಿ ಬರ್ತಾ ಇತ್ತು. ಸೋನಿಯಾ ಗಾಂಧಿ ಅವರ ಉತ್ತರಾಧಿಕಾರಿ ಅಂತ ಕೂಡ ಬಿಂಬಿಸ್ಕೊಂಡ್ರು. ಆದ್ರೆ ಅದಾಗಿರ್ಲಿಲ್ಲ. ಈಗ ಅವರ ಸಹೋದರ ರಾಹುಲ್ ಗಾಂಧಿ ಸತತ 2ನೇ ಅವಧಿಗೆ ಗೆದ್ದಿರೋ ವಯನಾಡು ಲೋಕಸಭಾ ಕ್ಷೇತ್ರವನ್ನ ತೆರವು ಮಾಡಿರೋದ್ರಿಂದ ಪ್ರಿಯಾಂಕಾ ಗಾಂಧಿ ಈಗ ವಯನಾಡಿನಲ್ಲಿ ಸ್ಪರ್ಧೆಗಿಳಿತಾ ಇದ್ದಾರೆ. ಜೊತೆಗೆ ಈ ಹಿಂದೆ ಅಂದ್ರೆ ಈಗ ಕಳೆದ ಚುನಾವಣೆಯಲ್ಲಿಯೇ ಅಮೇಥಿಯಿಂದ ಸ್ಪರ್ಧಿಸೋದಕ್ಕೆ ಆಸಕ್ತಿಯನ್ನ ಕೂಡ ವ್ಯಕ್ತಪಡಿಸಿದ್ರು. ಆದ್ರೆ ಆ ಕ್ಷೇತ್ರದಲ್ಲಿ ರಾಹುಲ್ ಗಾಂಧಿ ಸೋತಿದ್ರಿಂದ ಈ ಸಲ ಆ ಥರದ ರಿಸ್ಕ್ ತಗೊಳ್ಬಾರ್ದು ಅನ್ನೋ ಕಾರಣಕ್ಕೆ ಸ್ಮೃತಿ ಇರಾನಿಯ ವಿರುದ್ಧ ಕಿಶೋರಿ ಲಾಲ್ ಶರ್ಮಾ ಅವರಿಗೆ ಟಿಕೆಟ್ ಅನ್ನ ಕೊಡಲಾಯಿತು ಲೋಕಸಭಾ ಉಪಚುನಾವಣೆಯಲ್ಲಿ. ಆದರೆ KL ಶರ್ಮಾ ಅವರು ಗೆದ್ರು. ಇಲ್ಲಿ ಕಾಂಗ್ರೆಸ್ ಲೆಕ್ಕಾಚಾರ ಕೂಡ ಒಂದ್ ರೀತಿ ಉಲ್ಟಾ ಆಯ್ತು ಅಂತ ಹೇಳ್ಬಹುದು. ಸೊ ಈಗ ಲೋಕಸಭಾ ಉಪಚುನಾವಣೆಯಲ್ಲಿ ಪ್ರಿಯಾಂಕಾ ಗೆದ್ರೆ ಇದೇ ಫಸ್ಟ್ ಟೈಮ್ ಗಾಂಧಿ ಕುಟುಂಬದ 3 ಸದಸ್ಯರು ಸಂಸತ್ತಿಗೆ ಬರ್ತಾರೆ. ಗಾಂಧಿ ಕುಟುಂಬ ದಕ್ಷಿಣ ಭಾರತದ ಜೊತೆಗೆ ಹಳೆ ಸಂಬಂಧವನ್ನ ಇಟ್ಕೊಂಡಿದೆ. ಇಂದಿರಾ ಗಾಂಧಿ ಅವರು 1978ರ ಉಪಚುನಾವಣೆಯಲ್ಲಿ ಕರ್ನಾಟಕದ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆದ್ದು ಪ್ರಧಾನಿಯಾಗಿದ್ರು. ಇದಾದ ಮೇಲೆ ಇಂದಿರಾ ಗಾಂಧಿ ಅವರು 1980ರಲ್ಲಿ ಆಂಧ್ರದ ಮೇಡಕ್ ಲೋಕಸಭಾ ಕ್ಷೇತ್ರದಿಂದ ಗೆದ್ದಿದ್ರು. 1999ರಲ್ಲಿ ಸೋನಿಯಾ ಗಾಂಧಿ ಅವರು ಕೂಡ ದಕ್ಷಿಣ ಭಾರತದಿಂದ ರಾಜಕೀಯ ಜೀವನವನ್ನ ಶುರು ಮಾಡಿದ್ರು. ಅವರು 1999ರಲ್ಲಿ ಅಮೇಥಿ ಮತ್ತು ಕರ್ನಾಟಕದ ಬಳ್ಳಾರಿ ಲೋಕಸಭಾ ಕ್ಷೇತ್ರಗಳಿಂದ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು. ಹಾಗೆ 2 ಸ್ಥಾನಗಳನ್ನ ಗೆದ್ದಿದ್ರು. ಆದರೆ ನಂತರ ಅವರು ಬಳ್ಳಾರಿ ಸೀಟನ್ನ ತೊರೆದಿದ್ರು. ಪ್ರಿಯಾಂಕಾ ಗಾಂಧಿ ವಯನಾಡು ಲೋಕಸಭಾ ಕ್ಷೇತ್ರದಿಂದ ಉಪಚುನಾವಣೆಗೆ ಸ್ಪರ್ಧಿಸೋದಕ್ಕೆ ನಿರ್ಧಾರ ಮಾಡಿದ ಮೇಲೆ ವಯನಾಡು ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಪಾಲಿನ ಡೈನಾಮಿಕ್ ನಾಯಕಿ ಸ್ಮೃತಿ ಇರಾನಿ ಅವರನ್ನ ಬಿಜೆಪಿ ಕಣಕ್ಕಿಳಿಸಬಹುದು ಅನ್ನೋ ಚರ್ಚೆ ಕೂಡ ಈಗ ಸ್ಟಾರ್ಟ್ ಆಗಿದೆ. अगर कांग्रेस
पार्टी और राहुल गांधी में दम है तो मुझे सलाखों के पीछे भेजे, जेल के पीछे से भी मैं अमेठी के लिए आवाज उठाती हूँ। ಕಳೆದ ಬಾರಿ ಕೇಂದ್ರ ಸಚಿವೆಯಾಗಿದ್ದ ಸ್ಮೃತಿ ಇರಾನಿ ಅವರು ಈ ಸಲ ಉತ್ತರ ಪ್ರದೇಶದ ಅಮೇಥಿಯಿಂದ ಕಾಂಗ್ರೆಸ್ನ ಕೆಎಲ್ ಶರ್ಮಾ ವಿರುದ್ಧ ಲೋಕಸಭಾ ಚುನಾವಣೆಯಲ್ಲಿ ಸೋತಿದ್ರು. 2019ರಲ್ಲಿ ಅವರು ಕಾಂಗ್ರೆಸ್ನ ಭದ್ರಕೋಟೆ ಅಮೇಥಿಯಿಂದ ರಾಹುಲ್ ಗಾಂಧಿಯನ್ನ ಸೋಲಿಸಿದ್ರು. ಆದರೆ ಅದೇ ಧೈರ್ಯದಲ್ಲಿ ಈ ಸಲ ಚುನಾವಣೆಯನ್ನ ಫೇಸ್ ಮಾಡಿದ್ದ ಸ್ಮೃತಿ ಇರಾನಿ ಹೀನಾಯವಾಗಿ ಸೋಲ್ಬೇಕಾಯ್ತು. ಒಂದ್ ಕಡೆ ಈ ಹಿಂದೆ ರಾಹುಲ್ ಗಾಂಧಿಯನ್ನ ಸೋಲ್ಸಿದ್ರು ಅನ್ನೋ ಕಾರಣಕ್ಕೆ ಬಿಜೆಪಿ ಈ ಸಲ ಅಂದ್ರೆ ವಯನಾಡು ಲೋಕಸಭಾ ಕ್ಷೇತ್ರದಿಂದ ಸ್ಮೃತಿ ಇರಾನಿ ಅವರಿಗೇನೆ ಟಿಕೆಟ್ ಕೊಟ್ಟು ಕಣಕ್ಕಿಳಿಸಬಹುದು ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಸೊ ಒಂದ್ ರೀತಿ ಹಾಗಾದ್ರೆ ಇದು ಕುತೂಹಲಕ್ಕೆ ಕಾರಣ ಕೂಡ ಆಗತ್ತೆ. ಅಂದ್ರೆ ಈ ಹಿಂದಿನ ಇತಿಹಾಸ ಮರುಕಳಿಸುತ್ತಾ ಅನ್ನೋ ಪ್ರಶ್ನೆ ಏಳುತ್ತೆ. ಯಾಕೆ ಅಂತಂದ್ರೆ ಬಿಜೆಪಿ ಟಿಕೆಟ್ ಕೊಡುವ ವಿಚಾರದಲ್ಲಿ ಹಿಂದಿನಿಂದ ಆಶ್ಚರ್ಯಕರ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇತ್ತು. 1999ರಲ್ಲಿ ಸೋನಿಯಾ ಗಾಂಧಿ ಬಳ್ಳಾರಿಯಿಂದ ಕಣಕ್ಕಿಳಿಯೋ ಸುದ್ದಿ ಬಹಿರಂಗ ಆದಾಗ ಬಿಜೆಪಿ ಈ ಕ್ಷೇತ್ರದಿಂದ ಸುಷ್ಮಾ ಸ್ವರಾಜ್ಗೆ ಟಿಕೆಟ್ ಕೊಡೋ ಮೂಲಕ ಚುನಾವಣಾ ಸ್ಪರ್ಧೆಯನ್ನ ಇಂಟ್ರೆಸ್ಟಿಂಗ್ ಆಗಿ ಮಾಡಿತ್ತು. ಈ ಸೀಟ್ನಲ್ಲಿ ಸೋನಿಯಾ ಗಾಂಧಿಗೆ ಸುಷ್ಮಾ ತೀವ್ರ ಪೈಪೋಟಿಯನ್ನು ಕೊಟ್ಟಿದ್ರು. ಆದರೆ ಆ ಚುನಾವಣೆಯಲ್ಲಿ ಸೋತ್ರು. ಸೋನಿಯಾ ಗಾಂಧಿ 4,14,000 ಮತಗಳನ್ನು ಪಡ್ಕೊಂಡ್ರು. ಆದರೆ ಸುಷ್ಮಾ ಸ್ವರಾಜ್ ಅವರು 3.5 ಲಕ್ಷಕ್ಕೂ ಹೆಚ್ಚು ಮತಗಳನ್ನು ಪಡೆದಿದ್ರು. ಸೋನಿಯಾ ಗಾಂಧಿ ಅವರು ಈ ಚುನಾವಣೆಯಲ್ಲಿ ಸುಮಾರು 56,000 ಮತಗಳ ಅಂತರದಿಂದ ಗೆದ್ದು ಲೋಕಸಭೆಗೆ ಎಂಟ್ರಿ ಕೊಟ್ಟಿದ್ರು. ಸದ್ಯ ರಾಹುಲ್ ಗಾಂಧಿ ರಾಜೀನಾಮೆಯಿಂದ ತೆರವಾಗಿರೋ ವಯನಾಡು ಲೋಕಸಭಾ ಕ್ಷೇತ್ರದ ಉಪಚುನಾವಣೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಪ್ರಿಯಾಂಕಾ ಗಾಂಧಿಯನ್ನ ಈಗಾಗಲೇ ಕಾಂಗ್ರೆಸ್ ಅಭ್ಯರ್ಥಿ ಅಂತ ಅನೌನ್ಸ್ ಮಾಡಲಾಗಿದೆ. ಬಿಜೆಪಿ ಸ್ಮೃತಿ ಇರಾನಿಯನ್ನ ಕಣಕ್ಕಿಳಿಸಿ ಸ್ಪರ್ಧೆಯನ್ನ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿ ಮಾಡುತ್ತಾ ಅಥವಾ ತ್ರಿಶೂರ್ನಲ್ಲಿ ಸೋತಿರುವ ಮಾಜಿ ಕೇಂದ್ರ ಸಚಿವ ರಾಜೀವ್ ಚಂದ್ರಶೇಖರ್ ಸೇರಿದ ಹಾಗೆ ಬೇರೆ ಅಭ್ಯರ್ಥಿಯನ್ನೇನಾದ್ರೂ ಅಲ್ಲಿಗೆ ಹಾಕ್ತಾರಾ ಅನ್ನೋದನ್ನ ಕಾದು ನೋಡಬೇಕು. ಇನ್ನೊಂದು ವಿಷಯ, ಸ್ಮೃತಿ ಇರಾನಿ ಅವರು ಉತ್ತರ ಪ್ರದೇಶದ ಅಮೇಥಿಯಲ್ಲಿ ಸೋತಿದ್ದು ನಿಜಕ್ಕೂ ಬಿಜೆಪಿಗೆ ಒಂದು ರೀತಿ ಮರ್ಮಾಘಾತವನ್ನ ಉಂಟು ಮಾಡಿತ್ತು. ಯಾಕಂದ್ರೆ ಬಿಜೆಪಿಯ ಫೈರ್ ಬ್ರ್ಯಾಂಡ್ ಖ್ಯಾತಿಯ ಸ್ಮೃತಿ ಇರಾನಿಯವರು ತಮ್ಮ ಮಾತುಗಳು ಅತಿಯಾದ ಆತ್ಮವಿಶ್ವಾಸದಿಂದಾನೇ ಈ ಚುನಾವಣೆಯನ್ನ ಸೋತ್ರು ಅಂತ ಹೇಳಲಾಗುತ್ತೆ. ರಾಹುಲ್ ಗಾಂಧಿ ವಿರುದ್ಧ ಸಾಕಷ್ಟು ಟೀಕೆಗಳನ್ನು ಮಾಡಿದ್ರು. ಇಲ್ಲ ಸಲ್ಲದ ಆರೋಪಗಳನ್ನು ಕೂಡ ಮಾಡಿದ್ರು. ಸಂಸತ್ನಲ್ಲಿ ರಾಹುಲ್ ಗಾಂಧಿ ನಡೆದುಕೊಳ್ಳೋ ರೀತಿ ಬಗ್ಗೆ ತುಂಬಾನೇ ಟೀಕೆಗಳನ್ನು ಮಾಡ್ತಾ ಇದ್ರು. ಜೊತೆಗೆ ರಾಹುಲ್ ಗಾಂಧಿ 2 ಕ್ಷೇತ್ರಗಳಲ್ಲಿ ಅಂದ್ರೆ ವಯನಾಡು ಹಾಗೇನೆ ರಾಯ್ಬರೇಲಿ ಈ 2 ಕ್ಷೇತ್ರಗಳಲ್ಲಿ ಕಣಕ್ಕಿಳಿತಾ ಇದ್ದಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಓವರ್ ಆಗಿ ರಿಯಾಕ್ಟ್ ಮಾಡಿದ್ರು. ತಾಕತ್ತಿದ್ರೆ ದಮ್ಮಿದ್ರೆ ಅಮೇಥಿಗೆ ಬಂದು ನಿಂತು ಸ್ಪರ್ಧೆ ಮಾಡಲಿ ಅಂತ ಚಾಲೆಂಜ್ ಕೂಡ ಹಾಕಿದ್ರು. अगर कांग्रेस पार्टी और राहुल गांधी में दम है तो मुझे सलाखों के पीछे भेजे, जेल के पीछे से भी मैं अमेठी के लिए आवाज उठाती रहूं. ಅಂದ್ರೆ ಅಮೇಥಿ ನನ್ನದೇ, ಅಮೇಥಿಯಲ್ಲಿ ಯಾವಾಗ್ಲೂ ನಾನೇ ಗೆಲ್ಲೋದು ಅನ್ನೋ ಅತಿಯಾದ ಆತ್ಮವಿಶ್ವಾಸ ಅವರ ತಲೆಗೇರಿತ್ತು. ಆದರೆ ಫಲಿತಾಂಶ ಬೇರೆಯದ್ದೇ ಆಗಿತ್ತು. ಅಮೇಥಿಯಲ್ಲಿ ಕಾಂಗ್ರೆಸ್ನ ಕೆಎಲ್ ಶರ್ಮಾ ಅವರ ವಿರುದ್ಧ ಸ್ಮೃತಿ ಇರಾನಿ ಸೋಲ್ಬೇಕಾಯಿತು. ಇದರ ನಂತರ ಸ್ಮೃತಿ ಇರಾನಿ ಬಗ್ಗೆ ಸಾಕಷ್ಟು ಟೀಕೆಗಳು ವ್ಯಕ್ತವಾಯಿತು. ಯಾಕಂದ್ರೆ ಉತ್ತರ ಪ್ರದೇಶದಲ್ಲೇ ಅತಿ ಹೆಚ್ಚು ಸ್ಥಾನ ಬಿಜೆಪಿಗೆ ಬರುತ್ತೆ ಅಂತ ನಿರೀಕ್ಷೆ ಮಾಡಲಾಗಿತ್ತು. ಅದರಲ್ಲಿ ಅಮೇಥಿ ಕ್ಷೇತ್ರದಲ್ಲಂತೂ ಬಿಜೆಪಿ ಈಸಿಯಾಗಿ ಗೆಲ್ತೀವಿ ಅನ್ನುವಂತಹ ಆತ್ಮವಿಶ್ವಾಸವನ್ನ ಇಟ್ಕೊಂಡಿದ್ರು. ಆದರೆ ಲೆಕ್ಕಾಚಾರಗಳೆಲ್ಲ ಉಲ್ಟಾ ಆಗೋಯ್ತು. ರಾಹುಲ್ ಗಾಂಧಿಯ ಆಪ್ತ ಕೆಎಲ್ ಶರ್ಮಾ ಇಲ್ಲಿ ಸ್ಮೃತಿ ಇರಾನಿಯನ್ನ ಸೋಲಿಸಿದ್ರು. ಹೀಗಾಗಿ ಇಲ್ಲಿ ಸೋತ ಅಭ್ಯರ್ಥಿಯನ್ನ ವಯನಾಡು ಕ್ಷೇತ್ರದಿಂದ ನಿಲ್ಲಿಸ್ತಾರಾ ಇಲ್ವಾ, ಟಿಕೆಟ್ ಕೊಡ್ತಾರಾ ಗೊತ್ತಿಲ್ಲ. ಇದರ ಮಧ್ಯೆ ರಾಜೀವ್ ಚಂದ್ರಶೇಖರ್ ಹೆಸರು ಕೂಡ ಕೇಳಿ ಬರ್ತಾ ಇರೋದ್ರಿಂದ, ಕೇರಳದವರೇ ಆಗಿರೋದ್ರಿಂದ ತ್ರಿಶೂರ್ನಲ್ಲಿ ಸೋತಿದ್ರು ಕೂಡ ವಯನಾಡ್ನಲ್ಲಿ ಗೆಲ್ಲೋ ಚಾನ್ಸಸ್ ಇದೆ ಅನ್ನೋ ಲೆಕ್ಕಾಚಾರ ಕೂಡ ಬಿಜೆಪಿ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಒಟ್ನಲ್ಲಿ ಪ್ರಿಯಾಂಕಾ ಗಾಂಧಿ ಅಭ್ಯರ್ಥಿ ಅನ್ನೋದು ಗೊತ್ತಾಗಿದೆ. ಈಗ ಬಿಜೆಪಿಯಿಂದ ಯಾವ ಅಭ್ಯರ್ಥಿಗೆ ಮಣೆ ಹಾಕಬೇಕು ಅನ್ನೋದ್ರ ಬಗ್ಗೆ ಬಿಜೆಪಿ ವಲಯದಲ್ಲಿ ಸಾಕಷ್ಟು ಲೆಕ್ಕಾಚಾರಗಳು ನಡೀತಾ ಇರೋದ್ರಿಂದ ಅಳೆದು ತೂಗಿ ಯಾರಿಗೆ ಟಿಕೆಟ್ ಕೊಡುತ್ತೆ ಬಿಜೆಪಿ, ಈ ಕ್ಷೇತ್ರವನ್ನ ಗೆಲ್ಲೋದ್ರೊಂದಿಗೆ 1 ಸ್ಥಾನವನ್ನ ಹೆಚ್ಚಿಸಿಕೊಳ್ಳಬಹುದು ಅನ್ನೋ ಲೆಕ್ಕಾಚಾರ ಕೂಡ ಇರೋದ್ರಿಂದ ಬಿಜೆಪಿಯ ಮಾಸ್ಟರ್ ಪ್ಲಾನ್ ಇಲ್ಲಿ ಯಾವ ರೀತಿಯಾಗಿರುತ್ತೆ ಅದು ಇನ್ನು ಸ್ವಲ್ಪ ದಿನಗಳಲ್ಲೇ ಗೊತ್ತಾಗುತ್ತೆ.